ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಂಪು ಲಾಗ್ಸ್ಗೆ ವೆಲ್ಕಮ್. ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಅಂದರೆ, ನಾವು ತುಂಬ ದಿನದಿಂದ ಫ್ಯಾಮ್ಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಟ್ರಿಪ್ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಫೈನಲಿ ನಮ್ಮ ಪ್ಲ್ಯಾನ್ ಸಕ್ಸಸ್ಫುಲ್ ಆಯಿತು. ಸೊ ಎಲ್ಲರೂ ಟ್ರಿಪ್ ಹೋಗೋದಕ್ಕೆ ರೆಡಿ ಆದ್ವಿ. ಸೊ ಟಿಟಿಗೆ ಪೂಜೆ ಮಾಡಿಕೊಂಡು ಫಸ್ಟ್ ಹೋಗೋಣ ಅಂತ ಹೋಗ್ತಿದ್ವಿ. ಸೊ ಎಲ್ಲರೂ ನೈಟೆಲ್ಲ ಯಾರೂ ನಿದ್ದೆ ಮಾಡಿಲ್ಲ, ಯಾಕಂದರೆ ಫುಲ್ ಎಕ್ಸೈಟ್ಮೆಂಟಲ್ಲಿದ್ವಿ. ಸೊ ಫಸ್ಟ್ ಪ್ಲೇಸ್ ಬಂದು ಸಿಗಂದೂರು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಮಗೆ ಪ್ಲ್ಯಾನಿಂಗ್ ಏನಿಲ್ಲ, ಎಷ್ಟು ದಿನ ಹೋಗಬೇಕು ಅಂತ ಅಂದ್ಬಿಟ್ಟು. ಸೊ ಎಲ್ಲ ನಮ್ಮದೇ ಆಗಿರೋದ್ರಿಂದ ಎಷ್ಟು ದಿನ ಬೇಕಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನೈಟಲ್ಲಿ ಒಂದು ವಿಡಿಯೋ ಕ್ಲಿಕ್ ಮಾಡಿಕೊಂಡೆ. ಹಾಗೆ ನಾನು ನಮ್ಮ ಆಂಟಿ ಲಾಸ್ಟಲ್ಲಿ ಕೂತಿದ್ವಿ, ನಮ್ಮಮ್ಮ ಎಲ್ಲ ಲಾಸ್ಟಲ್ಲೇ ಕೂತಿದ್ವಿ. ಲಾಸ್ಟಲ್ಲಿ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಫೈನಲಿ 6 o'clock ಹಂಗೆ ಸಿಗಂದೂರು ರೀಚ್ ಆದ್ವಿ. ಸೊ ಬ್ರಿಡ್ಜ್ ನೋಡೋಣ ಅಂತ ಅಂದ್ಬಿಟ್ಟು ಇಳಿಯೋಣ ಅಂದ್ಕೊಂಡ್ವಿ. ಫಸ್ಟೆಲ್ಲ ಲಾಂಚ್ ಇತ್ತಲ್ವ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಸಿಗಂದೂರ್ಗೆ. ಯಾವಾಗಲೂ ಅನ್ಕೊತಿದ್ದೆ ಹೋಗಬೇಕು ಅಂತ ಅಂದ್ಬಿಟ್ಟು. ತುಂಬ ಜನ ಹೇಳ್ತಿದ್ರು ಲಾಂಚಲ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ. ನನ್ನ ಬ್ಯಾಡ್ ಲಕ್, ಏನು ಮಾಡೋಕ್ಕಾಗತ್ತೆ. ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ನನಗೂ ಐಡಿಯಾ ಇಲ್ಲ. ತುಂಬ ಜನ ಹೇಳ್ತಿದ್ರು ಲಾಂಚಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಸೊ ನನಗೆ ಗೊತ್ತಿಲ್ವಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಬ್ರಿಡ್ಜ್ ರೆಡಿ ಆದಮೇಲೆ ನಾನು ಬಂದಿದ್ದೀನಿ ಸಿಗಂದೂರ್ಗೆ. ಸೊ ಎಲ್ಲರೂ ವೀಡಿಯೋಸು ಫೋಟೋಸ್ ಎಲ್ಲ ತಗೊತಿದ್ರು ಬ್ರಿಡ್ಜ್ ಹತ್ರ. ಆ್ಯಂಡ್ ಲಾಂಚ್ ಎಲ್ಲ ಅಲ್ಲಿ ಸ್ಟಾಪ್ ಮಾಡಿಬಿಟ್ಟಿದ್ರು. ಆ ಲಾಂಚ್ ನೋಡ್ತಿದ್ರೆ ಒಂಥರ ಫೀಲ್ ಆಗುತ್ತೆ ನನಗೆ, ನೋಡ್ದ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಅಂತ ಅಂದ್ಬಿಟ್ಟು. ಸೊ ಬ್ರಿಡ್ಜ್ ಮಾತ್ರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹಂಗೆ ಎಲ್ಲರೂ ಇಳಿದು ವೀಡಿಯೋಸು ಫೋಟೋಸ್ ಎಲ್ಲ ತೊಗೊತಿದ್ವಿ. ಮತ್ತು ನಮ್ಮ ಅಣ್ಣ ಬಂದುಬಿಟ್ಟಿದ್ರಲ್ಲಿ ಮೊಸಳೆ ಇದೆ ಅಂತ ಹೇಳ್ದ. ಸೊ ಅದಕ್ಕೆ ಸರ್ಚ್ ಮಾಡ್ತಾ ಇದ್ದೀನಿ, ಎಲ್ಲಿದೆ ಮೊಸಳೆ, ಏನಾದರೂ ನನಗೆ ಕಣ್ಣಕ್ಕೆ ಕಾಣಿಸುತ್ತೇನೋ ಅಂತ ಅಂದ್ಬಿಟ್ಟು. ಮೊಸಳೆನೂ ಕಾಣಿಸಿಲ್ಲ, ಏನೂ ಕಾಣಿಸಿಲ್ಲ. ಮತ್ತು ಎಲ್ಲರೂ ಫೋಟೋಸು ವೀಡಿಯೋಸು ತೊಗೊತಾ ಇದ್ವಿ. ಫುಗ್ಲೆಲ್ಲ ಹೆಂಗಿದೆ ನೋಡಿ. ನೈಟು ಜರ್ನಿ ಸ್ಟಾರ್ಟ್ ಮಾಡಿದ್ದಲ್ವ. ಸೊ ಹಂಗಾಗಿ ಫೇಸ್ ವಾಶ್ ಏನೂ ಮಾಡಿರಲಿಲ್ಲ ಅರ್ಲಿ ಮಾರ್ನಿಂಗ್. ಸೊ ನಾನು ಹಂಗೆ ಒಂದು ಸೆಲ್ಫಿ ವಿಡಿಯೋ ತಗೊಂಡೆ. ಹಂಗೆ ಎಲ್ಲರೂ ಸೆಲ್ಫೀಸಲ್ಲಿ ವೀಡಿಯೋಸಲ್ಲಿ ತುಂಬ ಬ್ಯುಸಿ ಇದ್ದರು. ನಾವು ಅಮ್ಮ ಇಳಿಯಲ್ಲ ಅಂತಂದರು. ಮತ್ತು ಯಾವಾಗೂ ಬಂದು ನೋಡ್ತೀವ, ಬ್ರಿಡ್ಜ್ ನೋಡೋಕ್ಕಾಗುತ್ತೆ, ಯಾವಾಗೂ ಬರೋಕ್ಕಾಗುತ್ತೆ, ಆ ವ್ಯೂ ನೋಡು ಅಂತ ಅಂದ್ಬಿಟ್ಟು ಹೇಳಿದ್ಮೇಲೆ ನಮ್ಮಮ್ಮ ಹೇಳಿದ್ರು. ಮತ್ತು ನಾನು ಎಲ್ಲಾದರೂ ಮೋಸ್ಟ್ಲಿ ಕಾಣಿಸುತ್ತೇನೋ ಅಂತ ನೋಡಿದೆ. ಮತ್ತು ಲಾಂಚ್ನೊಂದು ವಿಡಿಯೋ ಮಾಡಿಕೊಂಡೆ. ಹಂಗೆ ಎಲ್ಲನೂ ಒಂದು ವಿಡಿಯೋ ಮಾಡಿಕೊಂಡು ಆಮೇಲೆ ನಾವು ಗೊತ್ತಲ್ವ ಸೆಲ್ಫೀಸು ವೀಡಿಯೋಸಲ್ಲೆಲ್ಲ ಫಸ್ಟ್ ಇರ್ತೀನಿ ನಾನಂತೂ. ರೀಲ್ಸ್ ಪಾರ್ಟ್ನರ್ ಇವರು ನನ್ನ ತಂಗಿ. ಆ್ಯಂಡ್ ಆಲ್ಸೋ ನಮ್ಮ ಆಂಟಿಯವರೆಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು. ಅವರೇನೋ ಡಿಸ್ಕಸ್ ಮಾಡ್ತಾಯಿದ್ರು. ಅರ್ಲಿ ಮಾರ್ನಿಂಗ್ ಅಲ್ವಾ. ಸೊ ಅವ್ರಿಗಿನ್ನ ಐಡಿಯಾ ಇಲ್ಲ ಎಲ್ಲೋಗಬೇಕು ಏನು ಅಂತ ಅಂದ್ಬಿಟ್ಟು. ಸೊ ನಾನು ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ ಅವ್ರನ್ನೆಲ್ಲನೂ. ಸೊ ಹಂಗೆ ನೆಕ್ಸ್ಟ್ ಈಗ ಅಲ್ಲೊಂದು ವಿಡಿಯೋ ತೊಗೊಂಡು ಹಂಗೆ ಒಂದು ಫೋಟೋ ಒಂದು ತೊಗೊಂಡ್ರು ನಮ್ಮ ಅಂಕಲ್. ಸೊ ಹಂಗೆ ನಮ್ಮ ಅಂಕಲ್ ಫೋಟೋಗ್ರಾಫರ್ ಆಗಿರೋದ್ರಿಂದ ಹಂಗೆ ಒಂದು ವಿಡಿಯೋ ತೆಗಿತೀನಿ ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಅವರೆಲ್ಲನೂ ಫೋಟೋ ಅಂದ್ಕೊಂಡು ಫುಲ್ ಸ್ಟಕ್ ಆಗಿಬಿಟ್ರು. ಆಮೇಲೆ ನಾನು ಎತ್ಕೊಂಡು ಇದು ಫೋಟೋ ಅಲ್ಲ ವಿಡಿಯೋ ಅಂತ ಹೇಳಿದೆ. ಆಮೇಲೆ ಬ್ರಿಡ್ಜ್ ನೋಡಿ ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಹಂಗೆ ಒಂದು ವ್ಯೂ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದಕ್ಕೆ ನಮ್ಮ ಅಂಕಲ್ ವಿಡಿಯೋ ತಗೊಂಡ್ರು. ತುಂಬ ಚೆನ್ನಾಗಿದೆ ಬ್ರಿಡ್ಜ್ ಮಾತ್ರ. ಫೋಟೋಸ್ ಅಂತೂ ತುಂಬ ಚೆನ್ನಾಗಿ ಬರ್ತಿತ್ತು. ಸೊ ನಾವು ರೆಡಿ ಆಗಿರಲಿಲ್ಲ, ಅದಕ್ಕೆ ನಾನು ಫೋಟೋಸ್ ಏನು ಜಾಸ್ತಿ ತಗೊಂಡಿಲ್ಲ. ರೆಡಿ ಆಗಿದ್ರೆ ನಾನು ತುಂಬ ಪಿಕ್ಸು ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ. ಸೊ ಹಂಗಾಗಿ ನೆಕ್ಸ್ಟ್ ಹೋಗಿದ್ದೆ ಸಿಗಂದೂರು ಚೌಡೇಶ್ವರಿ ತಾಯಿನ ದರ್ಶನ ಮಾಡೋದಕ್ಕೆ. ಇದು ಬಂದು ಆರ್ಚು. ಫಸ್ಟು ಮಕ್ಕಳೆಲ್ಲ ತುಂಬ ಇದ್ರಲ್ವ. ಸೊ ಹಂಗಾಗಿ ನಾವು ಫಸ್ಟು ಏನಾದರೂ ಟಿಫನ್ ಮಾಡ್ಕೊಂಬಿಡೋಣ ಅಂತಂದ್ಬಿಟ್ಟು ಟಿಫನ್ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ವಿ. ಇವರು ಬಂದುಬಿಟ್ಟು ನಮ್ಮ ಮನೇಲಿ ಎಲ್ಲೇ ಫಂಕ್ಷನ್ಸ್ ಆಗಲಿ ಇವರು ಇದ್ದೇ ಇರ್ತಾರೆ, ನಮ್ಮ ಆಂಟಿ ಎಲ್ಲೋದ್ರೂ. ಆ್ಯಂಡ್ ಇವ್ರು ಬಂದುಬಿಟ್ಟು ಸೆಲ್ಫಿ ವಿಡಿಯೋ ಅದರಲ್ಲಿ ಫಸ್ಟು. ನಾನು ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ನಮ್ಮ ಆಂಟಿ ಅಡುಗೆ ಮಾಡ್ತಿದ್ದಾರೆ ನೋಡಿ, ಚಿತ್ರಾನ್ನ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊತಿದ್ರು. ಎಲ್ಲ ರೆಡಿ ಮಾಡಿಬಿಟ್ಟು ಎಲ್ಲ ಸ್ನಾನಕ್ಕೆಲ್ಲ ಹೋದರು. ಸೊ ನಾನು ನಮ್ಮ ಆಂಟಿ ಮಾತ್ರ ಮತ್ತೆ ಹೋಗೋಣ, ಇದೆಲ್ಲ ರೆಡಿ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ವಿ. ಎಲ್ಲ ಸ್ನಾನಕ್ಕೆ ಹೋಗಿದ್ರು. ಮತ್ತು ನಾನೊಂದು ವಿಡಿಯೋ ಮಾಡಿಕೊಂಡೆ, ನಾನು ನಮ್ಮ ಅಂಕಲು. ಸೊ ನಮ್ಮ ಅಂಕಲು ನಮ್ಮ ಜೊತೆನೇ ಇದ್ದರು. ಸೊ ಸ್ನಾನ ಎಲ್ಲ ಮಾಡ್ಕೊಬಂದು ತಿಂಡಿ ತಿನ್ಕೊಳ್ಳೋಣ, ಆಮೇಲೆ ತಿಂಡಿ ತಿಂದಾದ್ಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಮತ್ತು ಲೇಟ್ ಆದರೆ ಆಗಲ್ವಲ್ಲ. ಸೊ ನಮಗೆ ಹಸಿವು ತಡೆಯೋದಕ್ಕಾಗಲ್ಲ. ಸೊ ಮಕ್ಕಳು ಬೇರೆ ಇದ್ರಲ್ವಾ. ಸೊ ಹಂಗಾಗಿ ಫಸ್ಟ್ ತಿಂದುಬಿಡ್ಬೇಕು, ಹೊಟ್ಟೆ ತುಂಬ ತಿಂದು ಹೋಗಬೇಕು ದರ್ಶನಕ್ಕೆ. ಸೊ ಹಂಗೆ ನಾನು ನಮ್ಮ ಆಂಟಿ ನಮ್ಮ ಅತ್ತಿಗೆ ಒಂದು ಫೋಟೋ ತೊಗೊಂಡ್ವಿ. ಸೊ ದರ್ಶನಕ್ಕೆ ಹೋಗ್ಬೇಕಾದ್ರೆ ಒಂದು ವಿಡಿಯೋ ಒಂದು ಮಾಡಿಕೊಂಡೆ. ಅಲ್ಲೆಲ್ಲ ತುಂಬ ಫೋಟೋಸು ವೀಡಿಯೋಸೇ ತಗೊತಿದ್ರು. ಹಾಗೆ ನಾನು ಫೋಟೋಸು ವೀಡಿಯೋಸ್ ತಗೊಂಡು ನಮ್ಮ ಫ್ಯಾಮ್ಲಿ ಎಲ್ಲೋದ್ರೂ ಅಷ್ಟೇ ನಾನು ವೀಡಿಯೋಸು ಫೋಟೋಸ್ ತೆಗಿತಾ ಇರ್ತೀನಿ. ಯಾಕಂದರೆ ಮೆಮೊರೀಸ್ ತುಂಬ ಮುಖ್ಯ ಅಲ್ವಾ. ಇವತ್ತು ಇರ್ತೀವಿ ನಾಳೆ ಹೋಗ್ತೀವಿ, ಯಾರಿಗೆ ಗೊತ್ತು ಗುರು. ಸೊ ಇರೋವರೆಗೂ ಚೆನ್ನಾಗಿರಬೇಕು ಅಂತಂದ್ಬಿಟ್ಟೆ ನಾನು ಥಿಂಕ್ ಮಾಡ್ತೀನಿ. ಹಂಗೆ ಇದು ಬಂದ್ಬಿಟ್ಟು ನಮ್ಮ ಗುಂಡ, ಇವನು ನನಗೆ ಫೇವ್ರೆಟ್ಟು. ನನ್ನ ಮಗಗಿಂತ ಇವನೇ ತುಂಬ ವೀಡಿಯೋಸಲ್ಲಿ ಫೋಟೋಸಲ್ಲಿ ತುಂಬ ಇದ್ದಾನೆ ನನ್ನ ಜೊತೆ. ಸೊ ನನಗೆ ಇವ್ನು ತುಂಬ ಇಷ್ಟ. ಸೊ ಹಂಗಾಗಿ ನಾನು ಅವ್ನು ಎತ್ಕೊಂಡು ನಾನು ಒಂದು ವೀಡಿಯೋ ತಗೊಂಡ್ವಿ. ಅವನು ಏನು ಯಾವಾಗ ನೋಡಿದ್ರು ನಮ್ಮ ಅತ್ತೆ ಫೋಟೋ ವೀಡಿಯೋ ಅಂತಲೇ ಇರ್ತಾನೆ ಅಂತ ಅವನು ಇನ್ನರ್ ಫೀಲಿಂಗು. ಯಾವಾಗ ನೋಡಿದ್ರು ಇವಳು ಫೋಟೋ ವೀಡಿಯೋಸ್ ಅಂತಲೇ ತಗೊಂಡಿರ್ತಾನೆ.
ಸೊ ನಮ್ಮ ಆಂಟಿಯವರು ಪೂಜೆ ಮಾಡಿಸ್ಬೇಕು, ಮಡ್ಲಕ್ಕಿ ಕೊಡಬೇಕು ಚೌಡೇಶ್ವರಿ ತಾಯಿಗೆ ಅಂತಂದ್ಬಿಟ್ಟು ಅವರು ವ್ಯಾಪಾರ ಮಾಡ್ತಿದ್ರು. ಸೊ ನಾನು ಹಂಗೆ ಒಂದು ವಿಡಿಯೋ ಫೋಟೋ ತಗೊಂಡೆ. ಎಲ್ಲೋದ್ರೂ ನಾನು ಫೋಟೋಸು ವಿಡಿಯೋಸ್ ತುಂಬ ತೆಗಿತಾ ಇರ್ತೀನಿ. ಅದು ನಮ್ಮ ಫ್ಯಾಮ್ಲಿಗೂ ಗೊತ್ತು, ಅದಕ್ಕೆ ಅವ್ರು ನನ್ನ ಮಿಸ್ ಮಾಡಲ್ಲ. ಎಲ್ಲೋದ್ರೂ ನನ್ನ ಕರೀತಾ ಇರ್ತಾರೆ. ಯಾಕಂತಂದರೆ ನಾನು ವೀಡಿಯೋಸು ಫೋಟೋಸ್ ತೆಗಿತೀನಿ ಅಂತಂದ್ಬಿಟ್ಟು. ಸೊ ನಾವು ವೆಯ್ಟ್ ಮಾಡ್ತಿದ್ರಿ ಅವ್ರು ತಗೊಳ್ಳಿ ಅಂತಂದ್ಬಿಟ್ಟು. ಸೊ ಅದಾದಮೇಲೆ ಅಲ್ಲೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ತಗೊತಿದ್ರು ಕೆಲವರೆಲ್ಲನೂ. ಹಂಗೆ ನಾವು ಫೋಟೋಸು ವೀಡಿಯೋಸು ತಗೊಂಡೇ ಇದ್ದೆ ನಾನು. ಆಮೇಲೆ ಹಂಗೆ ನಾನು ನಮ್ಮ ಗುಂಡನ ಎತ್ಕೊಂಡಿದ್ದೆ. ಅವ್ನು ನಾನು ಎತ್ಕೊಂಡೇ ಇರ್ತೀನಿ, ನನಗೆ ತುಂಬ ಇಷ್ಟ ನಮ್ಮ ಗುಂಡ. ಸೊ ಅವ್ನು ಅನ್ಕೊತಿರ್ತಾನೆ ಯಾವಾಗ ನೋಡಿದ್ರೆ ಇವಳು ಫೋಟೋಸು ವೀಡಿಯೋಸು ತಗೊತಾಳೆ ಅಂತ. ಈಗ ನಾವು ದರ್ಶನಕ್ಕೆ ಹೋಗ್ತಿದ್ದೀವಿ ನೋಡಿ, ಶ್ರೀ ಚೌಡಾದೇವಿ ದೇವಾಲಯ ಸಿಗಂದೂರು. ಸೊ ಹಂಗೆ ನಾನೊಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ. ನಮ್ಮ ಫ್ಯಾಮ್ಲಿ ಆಗ್ಲಿಂದ ನಾನು ಯಾರ್ದು ಸರಿಯಾಗಿ ವಿಡಿಯೋ ಮಾಡಲಿಲ್ವಲ್ಲ. ಸೊ ಹಂಗಾಗಿ ಎಲ್ಲರದ್ದು ಒಂದು ವಿಡಿಯೋ ಮಾಡ್ಕೊಂಡು, ಹಾಗೆ ನಮ್ಮ ಗುಂಡದು ನಂದು ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಇದು ಬಂದುಬಿಟ್ಟು ಕ್ಯೂ. ಅವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು ದರ್ಶನಕ್ಕೆ. ಸೊ ಕ್ಯೂವಲ್ಲಿ ಹೋಗೋಷ್ಟೊತ್ತಿಗೆ ಸಾಕಾಗೋಯ್ತು. ಮಕ್ಕಳನ್ನಂತೂ ಹಾಕ್ಕೊಂಡು ಅಯ್ಯೋ ಆಗೋದೇ ಇಲ್ಲ ಅನಿಸ್ಬಿಡ್ತು. ಸೊ ಹಂಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಂಗೆ ಹೊರಗಡೆ ಬಂದಮೇಲೆ ಒಂದು ವಿಡಿಯೋ ತಗೊಂಡ್ರು. ಸೊ ಎಲ್ಲರೂ ಒಂದು ಫೋಟೋ ಒಂದು ವಿಡಿಯೋ ತಗೊಂಡು ಆ್ಯಂಡ್ ಇದಾಗಿತ್ತು ಲಾಸ್ಟ್ ಫೋಟೋ ಆ್ಯಂಡ್ ಪಿಕ್. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಕೀಪ್ ಆನ್ ವಾಚ್.